ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನಾನು ಮೊದಲಿಗೆ ಮಟನನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಆಲ್ಮೋಸ್ಟ್ 4 to 5 ಟೈಮ್ಸ್. ಹಾಗೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು 2 ಟೇಬಲ್ ಸ್ಪೂನ್ಸ್ ಅಷ್ಟು ಮಾತ್ರ ಆಯಿಲ್ ಹಾಕ್ಕೊತಿದ್ದೀನಿ, 1 to 2. ಏನಕ್ಕಂದರೆ ನಾನು ಇದನ್ನು ಬೇಬಿಗೆ ಸೂಪ್ ಮಾಡೋಕ್ಕೂ ಅಂತ ತೆಗೆದಿಟ್ಕೊಬೇಕು. ಆದ್ದರಿಂದ ಏನಕ್ಕಂದರೆ ಜಾಸ್ತಿ ಆಯಿಲ್ ಸೇಫ್ ಹೆಲ್ದಿ ಅಲ್ಲ ಬೇಬೀಸ್ಗೆ. ಸೊ ಆದ್ದರಿಂದ ಅದಾಗಿದ ನಂತರ ಇನ್ನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತೀನಿ ನಮಗೆ ಮಾಡಬೇಕಾಗಿದ್ರೆ. ಸೊ ಸ್ವಲ್ಪ ಕರೆಕ್ಟಾಗಿ ಲೈಕ್ ಹೀಟ್ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು ನೀವು. ಸೊ ಆಗಿದೆ ಅಂದಾಗ ಆ ಮಟನ್ ಪೀಸಸ್ ಏನು ವಾಶ್ ಮಾಡ್ಕೊಂಡಿದ್ದೀರಾ ಅದನ್ನು ಇದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಒಂದು ತೊಟ್ಟು ಕೂಡ ನೀರು ಇರಬಾರ್ದು. ಸೊ ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಿದ್ದೀನಿ ಅಲ್ವಾ, ಹೀಗೆ ಹಾಕಿದ ನಂತರ ಹಾಗೆ ಬೇಯಿಸ್ತಾ ಬನ್ನಿ. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಆ ಥರ ಇಟ್ಕೊಳ್ಳಿ ಫ್ಲೇಮನ್ನು. ಸೊ ಇಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ, ಏನಕ್ಕಂದರೆ ಬೇಬಿಗೂ ತೆಗೆದಿಟ್ಕೋಬೇಕಲ್ವ, ಆ ಕಾರಣದಿಂದ. ಹಾಗೆಯೇ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಿದ್ದೀನಿ, ಲೈಕ್ 1/2 ಸ್ಪೂನ್ ಅಥವಾ 3/4 ಸ್ಪೂನ್ ಹಾಕ್ಕೋಬೋದು. ಸೊ ಹಾಕಿದ ನಂತರ ಹಾಗೆ ಕಲಿಸ್ತಾ ಬನ್ನಿ. ಇದಕ್ಕೆ ಈಗ ನಾನು ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕ್ತಿದ್ದೀನಿ, ಯಾಕಂದರೆ ಬೇಬೀಸ್ಗೆ ತುಂಬ ಟೇಸ್ಟ್ ಸಿಗುತ್ತೆ. ಅದಾಗಿದ ನಂತರ 1 ಲೋಟ ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿ ಇದು ಮುಚ್ಚಿಟ್ಟಿದ್ದೀನಿ. ಬಟ್ ಇಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಸೈಡಲ್ಲಿ ಈಗ ನಾವು ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಇದೆಲ್ಲ ಇಟ್ಕೋಬೇಕಾಗುತ್ತೆ. ಮಸಾಲ ಪೌಡ್ರ್ ಮಾಡೋಕ್ಕೆ ಲವಂಗ, ಸೋಂಪು, ಧನಿಯಾ, ಬಾಡಿಗೆ ಮೆಣಸಿನ್ಕಾಯಿ, ಪಲಾವ್ ಎಲೆ, ಮೆಣಸು, ಜೀರಿಗೆ, ಸ್ವಲ್ಪ ಏಲಕ್ಕಿ, ಇದನ್ನೆಲ್ಲ ಒಂದು ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಉರಿದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಬನ್ನಿ. ಇದೆಲ್ಲ ಹಾಕಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ನೀವು ಬಿಡಬೇಕಾಗತ್ತೆ. ಅದು ಹಾಕಿದ ನಂತರ ನೀವು ಗ್ರೈಂಡರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದಕ್ಕೆ ಒಂದು 9 to 10 ಪೀಸಸ್ ಅಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡೋ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಮತ್ತು ಫ್ರೈ ಮಾಡಿರೋ ಒಂದು ಆನಿಯನ್ ನಾನು ಮಿಕ್ಸ್ ಮಾಡ್ಕೋಬೇಕು. ಸೊ ಅದರಿಂದ ಬಾಣಲಿನಲ್ಲಿ ಸ್ವಲ್ಪ ಆಯಿಲ್ ಹಾಕಿ 1 2 ಟೇಬಲ್ ಸ್ಪೂನ್ಸ್ ಅಷ್ಟು ಅದ್ರ ಜೊತೆಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ಕೊಂಡು ರೆಡ್ಡಿಶ್ ಬರೋ ಹಾಗೆ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊತಿದ್ದೀನಿ. ಈಗ ಲೈಕ್ 2 ಟೊಮ್ಯಾಟೋಸ್ ಮತ್ತು ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಹದಕ್ಕೆ ಬಂದಿರುತ್ತೆ. ಮತ್ತು ನಾನು ಕ್ಲೋಸ್ ಮಾಡಿದ್ದಲ್ಲಿ ಓಪನ್ ಮಾಡಿದೆ ಕುಕ್ಕರಲ್ಲಿ. ಸೊ ಈ ಹದಕ್ಕೆ ಬಂದಿರುತ್ತೆ ಮಟನ್ ಎಲ್ಲ ಪೀಸಸ್ಸು. ಈಗ ಸಣ್ಣ ಉರಿನಲ್ಲಿ ನಾನು ಸ್ವಲ್ಪ ಆಯಿಲ್, ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಮಿಶ್ರಣವನ್ನು ಹಾಕಿ ಮತ್ತು ಮಟನ್ ಪೀಸಸ್ ಏನು ಬೇಯುತ್ತಲ್ವ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ. ಅಷ್ಟೇ, ಮಟನ್ ಗ್ರೇವಿ ರೆಡಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಬೇಕು ಅಂತ ನಾನು ಹೇಳ್ತೀನಿ. ನಾನು ಇದನ್ನು ದೋಸೆ ಜೊತೆ ನೆನೆಸ್ಕೊಂಡು ತಿಂದೆ. ಟೇಸ್ಟ್ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.